ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾ ರಾಜ್ಯದ ಅಂಗುಲ್ನ ಪ್ರಿಯಂವದ ಪ್ರಧಾನ್. 2 ವರ್ಷಗಳಿಂದಲೂ ನನ್ನ ಕಾಲಿನಲ್ಲಿ ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದೆ. ಅದು ನನ್ನ ಸೊಂಟದಿಂದ ಕಾಲಿನ ಪಾದದವರೆಗೆ ಹರಡುತ್ತಿತ್ತು. ನಾನು ಅನೇಕ ವೈದ್ಯರನ್ನು ಸಂಪರ್ಕಿಸಿ ವಿವಿಧ ಔಷಧಿಗಳು ಮತ್ತು ಇಂಜೆಕ್ಷನ್ಗಳನ್ನು ಪಡೆದೆ. ಆದರೆ ಅವು ಯಾವುವೂ ನನಗೆ ಪರಿಹಾರವನ್ನು ನೀಡಲಿಲ್ಲ. ನಿರಂತರ ನೋವಿನ ಕಾರಣದಿಂದ ನಾನು ರಾತ್ರಿ ನಿದ್ದೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದು ನನ್ನ ಕುಟುಂಬ ಸದಸ್ಯರನ್ನೂ ತೊಂದರೆಗೊಳಿಸಿತು. 2014ರ ಮಾರ್ಚ್ನಲ್ಲಿ ನಾನು ಸತ್ಯಲೋಕದಲ್ಲಿ ನಡೆದ ನವಗ್ರಹ ಹೋಮದಲ್ಲಿ ಭಾಗವಹಿಸಿದೆ. ಅದು ನನ್ನ ಮೊದಲ ಭೇಟಿಯಾಗಿತ್ತು. ಅಲ್ಲಿ ನಾನು ದೈವಿಕ ಉಪಸ್ಥಿತಿಯನ್ನು ಆಳವಾಗಿ ಅನುಭವಿಸಿದೆ. ಆ ಪವಿತ್ರ ಅನುಭವದಿಂದ ನಾನು ಎಷ್ಟು ಭಾವೋದ್ರಿಕ್ತಳಾಗಿದ್ದೆನೆಂದರೆ ನನ್ನ ಕಾಲಿನ ನೋವನ್ನು ಗುಣಪಡಿಸುವಂತೆ ಪ್ರಾರ್ಥನೆ ಮಾಡುವುದನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟೆ. ಸತ್ಯಲೋಕವೆಂಬ ಆ ಪವಿತ್ರ ಭೂಮಿಯಿಂದ ಹಿಂದಿರುಗಿದ ನಂತರ ನಾನು ನನ್ನ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಂಡು ನನ್ನ ಕಾಲಿನ ನೋವಿನ ಬಗ್ಗೆ ಮತ್ತೆ ಯೋಚಿಸಲಿಲ್ಲ. ಹೋಮ ನಡೆದ 2 ವಾರಗಳ ನಂತರ ನನ್ನ ಪತಿ ಇದ್ದಕ್ಕಿದ್ದಂತೆ ನನ್ನ ಕಾಲಿನ ನೋವಿನ ಬಗ್ಗೆ ವಿಚಾರಿಸಿದರು. ಆ ನೋವು ಸಂಪೂರ್ಣವಾಗಿ ಮಾಯವಾಗಿರುವುದನ್ನು ಅರಿತು ಇದೇನು ಮಾಯೆ ಎಂದು ನನಗೆ ಮಹದಾಶ್ಚರ್ಯವಾಯಿತು. ಇದು ಹೇಗೆ ಸಂಭವಿಸಿತು ಮತ್ತು ನೋವು ನಿಖರವಾಗಿ ಯಾವಾಗ ಮಾಯವಾಯಿತು ಎಂದು ನಾನು ಆಶ್ಚರ್ಯದಿಂದ ಯೋಚಿಸತೊಡಗಿದೆ. ಆ ಕ್ಷಣದಲ್ಲಿ ನವಗ್ರಹ ಹೋಮದ ಅಪಾರ ಶಕ್ತಿಯನ್ನು ನಾನು ಅರಿತುಕೊಂಡೆ. ಅದಕ್ಕಿಂತಲೂ ಮುಖ್ಯವಾಗಿ ನಾನು ಒಂದು ನಿರ್ದಿಷ್ಟ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಮರೆತಿದ್ದರೂ ಸಹ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಎಷ್ಟೊಂದು ಕರುಣಾಮಯರು ಎಂಬುದು ನನಗೆ ಅರಿವಾಯಿತು. ಅವರು ಪ್ರೀತಿಯಿಂದ ನನಗೆ ಉತ್ತಮ ಆರೋಗ್ಯವನ್ನು ಆಶೀರ್ವದಿಸಿದ್ದರು. ಈಗ 7 ವರ್ಷಗಳು ಕಳೆದಿವೆ. ನನ್ನನ್ನು ದುರ್ಬಲಗೊಳಿಸಿದ್ದ ಆ ಕಾಲಿನ ನೋವು ಮತ್ತೆಂದಿಗೂ ಮರುಕಳಿಸಲಿಲ್ಲ. ಆರೋಗ್ಯ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ. ಈ ಅದ್ಭುತ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಹೃದಯಾಂತರಾಳದಿಂದ ಅಪಾರ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ.